ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅನ್ನೋ ಮಾತನ್ನು ಈ ಘಟನೆಯಿಂದ ಜನರು ಮತ್ತೆ ಮಾತನಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಲಕ್ಕುಂಡಿ ಗ್ರಾಮದಲ್ಲಿ ಮನೆ ನಿರ್ಮಾಣಕ್ಕೆ ಅಡಿಪಾಯ ಆಗಿಬೇಕಾದ್ರೆ ಚಿನ್ನದ ನಿಧಿ ಸಿಕ್ಕಂಥ ಘಟನೆ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಇಡೀ ರಾಜ್ಯ ಈ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಇದೆ. ಒಂದು ಕಡೆ ಪ್ರಾಮಾಣಿಕವಾಗಿ ಜಿಲ್ಲಾಡಳಿತಕ್ಕೆ ಈ ನಿಧಿಯನ್ನು ಒಪ್ಪಿಸಿದ್ರೂ ಕೂಡ ನಿಧಿ ಸಿಕ್ಕ ಸ್ಥಳವನ್ನು ನಿಷೇಧಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ರಿಂದ ಬಡ ಕುಟುಂಬ ಇವತ್ತು ಬೀದಿಗೆ ಬಂದಿರೋದು. ತಾಯಿ ಮತ್ತು ಚಿಕ್ಕ ಮಗನಿದ್ದಂಥ ಕುಟುಂಬಕ್ಕೆ ಆಶ್ರಯವಿಲ್ಲದಂತಾಗಿಬಿಟ್ಟಿದೆ. ಸರ್ಕಾರದಿಂದ ಮನೆ ನಿರ್ಮಿಸಿ ಕೊಡಬೇಕು ಅನ್ನೋ ಮನವಿ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗೆ ಇದೀಗ ಆ ಕುಟುಂಬ ಬಂದಿರೋದು. ಇದೆಲ್ಲದರ ನಡುವೆ ಇದೀಗ ಅದೇ ಗ್ರಾಮದಲ್ಲಿ ಮತ್ತೆ ಮುತ್ತು ರತ್ನ ಹವಳುಗಳು ಕೂಡ ಪತ್ತೆ ಆಗ್ತಾ ಇರೋದು. ಇನ್ನೊಂದು ಕಡೆ ಈ ನಿಧಿ ಸಿಕ್ಕಂತಹ ಜಾಗದಲ್ಲಿ ದೊಡ್ಡ ಸರ್ಪ ಕಾವಲಿಗಿದೆ. ನಮ್ಮ ಕುಟುಂಬ ನಾಶವಾಗುತ್ತೆ, ನಾವಿಲ್ಲಿ ವಾಸ ಮಾಡೋದಿಲ್ಲ, ಇಲ್ಲಿ ಮನೆ ಕಟ್ಟಿಸೋದು ಬೇಡ ಅನ್ನೋ ರೀತಿಯಾಗಿ ಕುಟುಂಬ ಮತ್ತೆ ಈಗ ಒತ್ತಡವನ್ನು ಹೇರ್ತಾ ಇರೋದು. ಇದೆಲ್ಲದರ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಗಂಗವ್ವ ರಿತ್ತಿ ಅನ್ನೋರ ಮನೆಯ ಅಡಿಪಾಯ ತೋಡಬೇಕಾದ್ರೆ ಅವರ ಪುತ್ರ ಪ್ರಜ್ವಲ್ ನಿಧಿಯ ತಂಬಿಗೆಯನ್ನು ಶನಿವಾರ ಪತ್ತೆ ಹಚ್ಚಿದಂಥ ಘಟನೆ. ಆ ತಂಬಿಗೆಯಲ್ಲಿ ಕೈ ಕಡ್ಗಾಯಿತು, ಕಂಠಿ ಹಾರಾಯಿತು, ಬೆಲೆ ಬಾಳ್ತಕ್ಕಂಥ ನೆಕ್ಚೇನು, ಹಳೆಯ ಕಿವಿಯೋಲೆಗಳು, ವಂಕಿ ಉಂಗುರ, ನಾಗಮುದ್ರೆ ಇರ್ತಕ್ಕಂಥ ಕಿವಿಯೋಲೆ, ಬಣ್ಣದ ಹರಳುಗಳು, ಗೆಜ್ಜೆ, ಕಡ್ಡಿ, 22 ತೂತು ಬಿಲ್ಲೆ ಹಾಗೂ ಇತರ ಆಭರಣಗಳು ಸೇರಿ ಒಟ್ಟು 470 ಗ್ರಾಮ್ ಚಿನ್ನಾಭರಣ. ಇವೆಲ್ಲ ಚಿನ್ನಾಭರಣಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ರೆ ಅವರ ಕುಟುಂಬ ಇವತ್ತು ಶ್ರೀಮಂತಿಕೆಯ ಒಂದು ಸುಪ್ಪತ್ತಿಗೆಯಲ್ಲಿ ತೇಲಬಹುದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಆ ವಿಷಯವನ್ನು ತಕ್ಷಣವೇ ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೆ ತಂದರು. ನಂತರ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅವರ ಗಮನಕ್ಕೂ ಕೂಡ ತರಲಾಯಿತು. ಅದಾದ ಮೇಲೆ ಜಿಲ್ಲಾಡಳಿತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ತಂಬಿಗೆಯ ಪಂಚನಾಮೆಯನ್ನು ಕೂಡ ಮಾಡ್ತಾರೆ. ಸ್ನೇಹಿತರೆ, ಈ ಲಕ್ಕುಂಡಿಯಲ್ಲಿ ಬಾಲಕ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಸಿಕ್ಕಂಥ 65 ಲಕ್ಷ ರೂಪಾಯಿ ಮೌಲ್ಯದ ನಿಧಿ ಸರ್ಕಾರಕ್ಕೆ ಹಸ್ತಾಂತರ ಕೂಡ ಮಾಡಲಾಯಿತು. ಒಂದು ಕಡೆ ಮಗನಿಗೆ ಜಾಬ್ ಬೇಕು ಅನ್ನೋ ರೀತಿಯಾಗಿ ಚರ್ಚೆಗಳಾಯಿತು. ಇದು ಪುರಾತತ್ವ ಇಲಾಖೆಗೆ ಸೇರಿದಂತಹ ಚಿನ್ನಾಭರಣಗಳಲ್ಲ, ನಿಧಿಯಲ್ಲ, ಇದು ಅವರ ಕುಟುಂಬದ ಸ್ವತ್ತು ಅನ್ನೋ ಚರ್ಚೆಗಳು ಕೂಡ ಆಯಿತು. ಭಾಳ ವಾದ ವಿವಾದಗಳ ನಡುವೆ ಈ ಕೇಸ್ ನಡೀತಾ ಇದೆ. ಆದರೆ ಇದೀಗ ಈ ಘಟನೆ ಮಾಸೋ ಮುನ್ನವೇ ಅದೇ ಗ್ರಾಮದ ಮತ್ತೊಬ್ಬ ವ್ಯಕ್ತಿ ಬಸಪ್ಪ ಬಡಿಗೇರ ಅವರಿಗೆ ಮುತ್ತು, ಹವಳ, ನೀಲಮಣಿ ಹಾಗೂ ಸ್ಫಟಿಕ ಮಣಿಗಳು ಸಿಕ್ಕಿವೆ. ಬಸಪ್ಪ ಬಡಿಗೇರ ಅವರು ಲಕ್ಕುಂಡಿ ಗ್ರಾಮದ ಹವ್ಯಾಸಿ, ವಿಶೇಷ ಮಣಿಗಳ ಸಂಗ್ರಹಕಾರರು. ಪ್ರತಿ ಬಾರಿ ಮಳೆ ಆದಾಗಲೂ ಕೂಡ ಅವರು ಹೋಗಿ ಯಾವಾಗ ಭೂಮಿಯ ಮೇಲ್ಪದರ ಮಣ್ಣು ಸವದು ಹೋಗುತ್ತೋ ಹೊರಗೆ ಬರ್ತಕ್ಕಂಥ ವಿಶೇಷ ವಸ್ತುಗಳನ್ನು ಸಂಗ್ರಹ ಮಾಡಿ ಅದನ್ನು ಕಲೆಕ್ಟಿವ್ ಮಾಡ್ತಾ ಬರ್ತಾ ಇರ್ತಕ್ಕಂಥ ವ್ಯಕ್ತಿ. ಒಂದು 4 ದಶಕಗಳಿಂದ ಲಕ್ಕುಂಡಿಯ ಮಣ್ಣಲ್ಲಿ ಹುದುಗೋಗಿರ್ತಕ್ಕಂಥ ಪುರಾತನ ವಸ್ತುಗಳನ್ನು ಶೋಧನೆ ಮಾಡಿ ಅವುಗಳನ್ನು ಸಂರಕ್ಷಣೆ ಮಾಡ್ತಾ ಬರ್ತಿದ್ದಾರೆ. ಹಾಗಾಗಿ ಇವರಿಗೆ ಆಧುನಿಕ ಪ್ರಾಚ್ಯ ವಸ್ತು ಅನ್ವೇಷಕ ಅಂತಲೂ ಕೂಡ ಕರೀತಾರೆ. ನೋಡಿ, ಲಕ್ಕುಂಡಿ ಗ್ರಾಮ ಈಗ ಎಲ್ಲೋ ಒಂದು ಕಡೆ ಚಿನ್ನ, ಬೆಳ್ಳಿ, ನಗ, ನಾಣ್ಯಗಳು, ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂಥ ರಾಜರು ಆಳ್ವಿಕೆ ನಡೆಸಿದಂತಹ ವಸ್ತುಗಳು ಅಡಗಿರ್ತಕ್ಕಂತಹ ಚಿನ್ನದ ಬೆಲೆ ಬಾಳುವ ಮಣ್ಣಾಗಿ ಬದಲಾಗ್ತಾ ಇರೋದು. ಜನರು ಅಲ್ಲಿ ನಿಧಿ ಅನ್ವೇಷಣೆಗೂ ಕೂಡ ಮುಂದೆ ಆಗಿಬಿಟ್ರೆ ಅಚ್ಚರಿ ಏನಿಲ್ಲ. ಆದರೆ ಇದೀಗ ಇದೇ ಆ ಗ್ರಾಮದ ಅನ್ವೇಷಣಾಕಾರರಾಗಿರ್ತಕ್ಕಂಥ ಬಸಪ್ಪ ಬಡಿಗೇರ ಅವರಿಗೆ ಸಿಕ್ಕಿರ್ತಕ್ಕಂಥ ಮುತ್ತು ಹವಳಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಸಪ್ಪ ಬಡಿಗೇರ ಅವರಿಗೆ ಈ ಹಳೆಯ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹಿಸೋದು ಒಂದು ಹಾಬಿ, ಜೊತೆಗೆ ಅವ್ರ ಬದುಕಿನ ಅವಿಭಾಜ್ಯ ಅಂಗ ಕೂಡ. ಜೋರು ಮಳೆ ಆದಾಗ ಹೊಲ ಗದ್ದೆ ಹೋಗೋದು, ಹಳೆಯ ಕೆರೆಗಳ ಆವರಣದಲ್ಲಿ ಮಣ್ಣು ಗೀತಾ ಕೂರೋದು, ಮಣ್ಣು ಕೊಚ್ಚಿ ಹೋದಾಗ ಮೇಲೆ ಸಿಗ್ತಕ್ಕಂಥ ಪುರಾತನ ವಸ್ತುಗಳನ್ನು ಕಲೆಕ್ಟ್ ಮಾಡಿ ಇಡೋದು, ಇದು ಅವ್ರ ಕೆಲಸ. ಈಗ ಸಿಕ್ಕಿರ್ತಕ್ಕಂಥ ಅಪರೂಪದ ಕರಿಪುಕ್ಕದ ಬಗ್ಗೆ ನಾನು ಹೇಳಲೇಬೇಕು. ಈಗ ಸಿಕ್ಕಿರ್ತಕ್ಕಂಥ ಸಂಗ್ರಹದಲ್ಲಿ ಮುತ್ತು ಸಿಕ್ಕಿದೆ, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ ಹಾಗೂ ಅಪರೂಪದ ಕರಿಪುಕ್ಕ ಸೇರಿದಂತೆ ಪುರಾತನ ಮಣಿಗಳು, ಹರಳುಗಳು ಕೂಡ ಸಿಕ್ಕಿದೆ. ಅತ್ಯಂತ ಅಪರೂಪದ ಕಪ್ಪು ಸ್ಫಟಿಕ ಕೂಡ ಸಿಕ್ಕಿದೆ. ಅಮೂಲ್ಯ ಪ್ರಾಚ್ಯ ವಸ್ತುಗಳನ್ನು ಇವರು ಮತ್ತೆ ಸರ್ಕಾರಕ್ಕೆ ಕೊಡೋದ್ರ ಮುಖಾಂತರ ಮತ್ತೆ ಪ್ರಾಮಾಣಿಕತೆಯನ್ನು ಕೂಡ ಮೆರೆದಿದ್ದಾರೆ. ಯಾವುದೇ ಪ್ರತಿಫಲಾಪೇಕ್ಷೆ ಅವ್ರಿಗಿಲ್ಲ, ಸರ್ಕಾರದಿಂದ ನನಗೆ ಮತ್ತೊಂದಿಷ್ಟು ಹಣ ಬೇಕು ಆಗಿಲ್ಲ. ಆದರೆ ನಮ್ಮ ಮಣ್ಣಲ್ಲಿ ಹುದುಗೋಗಿರ್ತಕ್ಕಂಥ ಈ ಒಂದು ಹಳೆಯ ಗತವೈಭವ ಏನಿದೆ ಅದನ್ನು ಎಲ್ರಿಗೂ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಕಾರ್ಯ. ಇನ್ನೊಂದು ಕಡೆ ಇದೇ ಕುಟುಂಬ, ರಿತ್ತಿಯವರ ಕುಟುಂಬ, ನಮಗೆ ನಿಧಿ ಸಿಕ್ಕ ಜಾಗದಲ್ಲಿ ದೊಡ್ಡ ಸರ್ಪ ಎದ್ದಿದೆ, ಒಂದಲ್ಲ ಒಂದು ದಿನ ಅದು ನಮ್ಮನ್ನು ಕಚ್ಚಿ ನಮ್ಮನ್ನು ಕೊಲ್ಲುತ್ತೆ ಅನ್ನೋ ರೀತಿಯಾಗೂ ಕೂಡ ಒಂದು ಹೊಸ ವರಸೆಯನ್ನು ಕೂಡ ಅವರು ಈಗ ಎತ್ತಿರೋದು. ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಪತ್ತೆಯಾದ ಪ್ರಕರಣಕ್ಕೆ ಈಗ ಮತ್ತು ಹೊಸ ಟ್ವಿಸ್ಟ್ ಸಿಗ್ತಾ ಇರೋದು.
ನಿಧಿ ಸಿಕ್ಕ ಜಾಗ ನಾವು ಅಪಶಕುನ ಅಂತ ಹೇಳಿ ಕರಿತೀವಿ. ನಮ್ಗೆ ಆ ಜಾಗ ಬೇಡ, ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ನಮಗೆ ಬೇರೆಡೆ ವ್ಯವಸ್ಥೆ ಮಾಡಿಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಿಧಿ ಸಿಕ್ಕಿರೋ ಜಾಗವನ್ನು ತಮ್ಮ ವಶದಲ್ಲಿರಲಿಕ್ಕೆ ಕುಟುಂಬ ಈಗ ನಿರಾಕರಣೆ ಮಾಡ್ತಾ ಇದೆ. ಅದನ್ನು ಅಪಶಕುನದ ಜಾಗ ಅಂತ ಹೇಳಿ ಕುಟುಂಬ ಹೇಳ್ತಾ ಇರೋದು. ನಮಗೆ ಅಲ್ಲಿದ್ದರೆ ನಮ್ಮ ಜೀವನಕ್ಕೆ ಒಳಿತಾಗೋದಿಲ್ಲ, ಖಂಡಿತ ನಮ್ಮನ್ನು ಬೇರೆಡೆಗೆ ಹಸ್ತಾಂತರಿಸಿ. ಅನೇಕ ಆ ಜಾಗದಲ್ಲಿ ಅನಾಹುತಗಳು ಸಂಭವಿಸೋ ಭಯ ಕಾಡ್ತಾ ಇದೆ. ಆ ಜಾಗದಿಂದ ದೊಡ್ಡ ಸರ್ಪ ಎದ್ದಿದೆ. ನಮಗೆ ಒಬ್ಬನೇ ಮಗ ಇದ್ದಾನೆ, ಅವನ ಭವಿಷ್ಯ ನಮಗೆ ಮುಖ್ಯ, ಹೀಗಾಗಿ ಆ ಜಾಗ ನಮಗೆ ಬೇಡ ಅಂತ ಕುಟುಂಬಸ್ಥರು ಹೇಳ್ತಾ ಇರೋದು. ಇದೇ ವೇಳೆ ಹೀಗಾಗಿ ಆ ಬೆಂಕಿ ದೇವರಿಗೆ ಇರಲಿ, ನಮಗೆ ಬೇಡ, ನಮಗೆ ಬೇರೆ ಕಡೆ ದಾರಿ ಮಾಡಿಕೊಡಿ. ಆ ದಾರಿಯಲ್ಲಿ ಬೆಂಕಿ ಕಟ್ಟಿಕೊಂಡು ಮುಂದೆ ಹೋದರೆ ಚರ್ಮ ಸುಡುತ್ತೆ, ಹೀಗಾಗಿ ತಾಯಿ ಮತ್ತು ತಮ್ಮ ಮಗನಿಗೆ ಸುರಕ್ಷಿತ ಸ್ಥಳದಲ್ಲಿ ಮನೆ ಕಟ್ಟಿಸ್ಕೊಡಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಅದೇ ಜಾಗದಲ್ಲಿ ನಮಗೆ ಮನೆ ಕಟ್ಕೊಡೋದು ಬೇಡ, ಅಲ್ಲಿ ಒಂದು ಸರ್ಪ ಇದೆ, ಅದು ನಮಗೆ ಅಪಶಕುನ, ನಾವು ಅಲ್ಲಿ ಒಳಿತನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ನಮಗೆ ಲಕ್ಷ್ಮೀ ದೇವಾಲಯದ ಹಿಂಭಾಗದಲ್ಲಿರ್ತಕ್ಕಂಥ ರಿತ್ತಿ ಕುಟುಂಬ ಜಾಗದಲ್ಲಿ ನಿಧಿ ಸಿಕ್ಕಿರೋದ್ರಿಂದ ಅಲ್ಲೊಂದು ದೊಡ್ಡ ಹಾವು ಕಾಯ್ತಾ ಇದೆ, ಹಾಗಾಗಿ ನಾವಲ್ಲಿ ಇರೋದಿಲ್ಲ ಅನ್ನೋ ಮನವಿಯನ್ನು ಕೂಡ ಆ ಕುಟುಂಬ ಮಾಡ್ಕೊಳ್ತಾ ಇದೆ. ಭಾಳ ವಿವಾದಕ್ಕೆ ಈಡಾಗ್ತಾರೆ. ಜನರು ಇನ್ನೊಂದು ರೀತಿಯಾಗಿ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಈಗ ಮನೆ ಇಲ್ಲದೆ ಬೀದಿ ಪಾಲಾಗ್ಬಿಟ್ಟಿದ್ದಾರೆ. ಸರ್ಕಾರದ ಮೊರೆ ಹೋದರೆ ಇನ್ನು ಯಾವಾಗ ಮನೆ ಸಿಗುತ್ತೋ ಏನೋ ಗೊತ್ತಿಲ್ಲ. ಸಿಕ್ಕಂತಹ ಮುತ್ತು ಹವಳ ರತ್ನಗಳನ್ನು ತಮ್ಮ ಪಾಡಿಗೆ ತಾವಿಟ್ಕೊಂಡು ಹೇಗೋ ಅಡ್ಡದಾರಿಯಲ್ಲಿ ಅವನ್ನು ಸಾಗಿಸಿಬಿಟ್ಟಿದ್ರೆ ತಮ್ಮ ಜೀವನವನ್ನು ಕಟ್ಕೊಳ್ಬೋದಿತ್ತು. ಆದರೆ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಸೇರಬೇಕಾದಂಥ ವಸ್ತುಗಳನ್ನು ಕೊಡಲಿಕ್ಕೆ ಮುಂದಾದಂಥವರು ಈಗ ಅತಂತ್ರವಾದಂಥ ಪರಿಸ್ಥಿತಿಯಲ್ಲಿ ಬಂದು ಒದಗಿದ್ದಾರೆ ಅಂತ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಯಾವುದೇ ಭೂಮಿಯ ಮೇಲ್ಭಾಗದಲ್ಲಿ 1 ಅಡಿಯ ಕೆಳಗೆ ಸಿಕ್ಕಂಥ ₹1 ವಸ್ತು ಇರಬಹುದು, ಅದನ್ನು ನಾವು ನಿಧಿ ಅಂತ ಹೇಳಿ ಕರಿತೀವಿ. ಆ ಒಂದು ಭೂಮಿಯ ಕೆಳಗಿನ 1 ಅಡಿ ಆಳದ ಕೆಳಗೆ ಸಿಕ್ಕಂಥ ಪ್ರತಿಯೊಂದು ವಸ್ತುಗಳು ಕೂಡ ಸರ್ಕಾರದ ವಶವಾಗಬೇಕಾಗತ್ತೆ. ಅಡ್ಡದಾರಿಯಲ್ಲಿ ಅವನ್ನು ನಾವೇನಾದರೂ ಮಾರಾಟಕ್ಕೆ ಇಳಿದು ಬಿಟ್ಟರೆ ಅದು ಕಾನೂನಾತ್ಮಕವಾಗಿಯೂ ಕೂಡ ಶಿಕ್ಷಾರ್ಹರಾಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯನ್ನು ಮೆರೆದವರಿಗೆ ಕೊನೆಗೆ ಎಲ್ಲೋ ಒಂದು ಕಡೆ ಅದರಲ್ಲಿ ಸೇರಬೇಕಾದಂಥ ಭಾಗ ಅಥವಾ ಅವರಿಗೆ ಸಿಗಬೇಕಾದಂಥ ನ್ಯಾಯ, ಒದಗಬೇಕಾದಂಥ ಒಂದಿಷ್ಟು ಪ್ರಾಮಾಣಿಕವಾದಂಥ ಸೌಲಭ್ಯಗಳು ಕೂಡ ಸಿಗದೆ ಅತಂತ್ರ ಪರಿಸ್ಥಿತಿಯಲ್ಲಿ ಎಲ್ಲೋ ಈ ರೀತಿಯಾಗಿ ಸಿಗಾಕೊಂಡ್ಬಿಡ್ತಾರೆ ಅಂತ. 470 ಗ್ರಾಮ್ ಚಿನ್ನಾಭರಣ, ಅದರ ವ್ಯಾಲ್ಯೂ, ಅದರ ಮೌಲ್ಯ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಇವತ್ತಿನ ಚಿನ್ನದ ಬೆಲೆಯನ್ನು ಗಮನಿಸಿದಾಗ ಅದನ್ನು ಅವರು ಬೇರೆ ರೀತಿಯಲ್ಲೂ ಕೂಡ ಅದನ್ನು ಪಡೆದುಕೊಳ್ಳಿಕ್ಕೆ ಮುಂದಾಗಿದ್ದರು. ಯಾಕೆಂದರೆ ಹಳೆಯ ಕಾಲದ ಒಂದಿಷ್ಟು ಚಿನ್ನಾಭರಣಗಳು, ನಾಗಮುದ್ರೆ ಇರತಕ್ಕಂಥ ಕಿವಿಯೋಲುಗಳು ಎಲ್ಲವನ್ನೂ ಕೂಡ ಅದಕ್ಕೆ ದೊಡ್ಡ ಡಿಮ್ಯಾಂಡೇ ಇತ್ತು. ಆದರೆ ಆ ರೀತಿಯಾಗಿ ಮಾಡಲಿಕ್ಕೆ ಹೋಗಲಿಲ್ಲ. ಪ್ರಾಮಾಣಿಕವಾಗಿ ಜಿಲ್ಲಾಡಳಿತಕ್ಕೆ ಒಪ್ಪಿಸಿದರು. ಆದರೆ ಈಗ ಆ ಕುಟುಂಬಕ್ಕೆ ಎಲ್ಲೊಂದು ಕಡೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇದೆ. ನೋಡೋಣ ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ, ಕುಟುಂಬಕ್ಕೆ ಯಾವ ರೀತಿಯಾದಂಥ ನ್ಯಾಯವನ್ನು ಒದಗಿಸಿಕೊಡುತ್ತೆ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.